ಹೀಗೆ ಮೈಸೂರಿನ ರಸ್ತೆಗಳಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಗನ್ ಹೌಸ್ ಸರ್ಕಲ್ ಬಳಿ ಒಂದು ಮನಸ್ಸನ್ನು ತುಂಬ ಕಲ್ಕುವಂಥ ದೃಶ್ಯ ಕಾಣ್ತು. ಆಗನ್ನಿಸ್ತು, ವಿಧಿ ಎಷ್ಟು ಕ್ರೂರ ಅಂತ. ಆ ವಿಧಿಯ ಪ್ರಶ್ನಿಸಿ ಈ ಸ್ವಗತ ಕವನ ನಿಮಗಾಗಿ. ಪ್ರತಿ ಜೀವಕ್ಕೊಂದು ಕೊರಗನಿಟ್ಟು ಅಹಮಿಕೆಯ ಕ್ರಿಮಿಯ ಮನದೊಳು ಬಾರದಂತೆ ರಕ್ಷಿಸುತ್ತಿಹ ವಿಧಿಯೇ. ಪ್ರತಿ ಜೀವಕ್ಕೊಂದು ಕೊರಗನಿಟ್ಟು ಅಹಮಿಕೆಯ ಕ್ರಿಮಿಯ ಮನದೊಳು ಬಾರದಂತೆ ರಕ್ಷಿಸುತ್ತಿಹ ವಿಧಿಯೇ. ರಸ್ತೆ ಬದಿಯಲ್ಲಿ ಅಳುತ್ತಾ ಕೂತ ಹಸುಗೂಸಿಗೆ ಎದೆ ಹಾಲು ನೀಡಲೂ ತಿಳಿಯದೆ ತಾಯಾಗಿ ಸೋತಿಹ ಹುಚ್ಚನಿತ್ತು ಅಸಹಾಯಕ ಸ್ಥಿತಿಗೆ ತಲುಪಿಸಿಹ ನಿನಗೆ ಧಿಕ್ಕಾರವಿರಲಿ. ರಸ್ತೆ ಬದಿಯಲ್ಲಿ ಅಳುತ್ತಾ ಕೂತ ಹಸುಗೂಸಿಗೆ ಎದೆ ಹಾಲು ನೀಡಲೂ ತಿಳಿಯದೆ ತಾಯಾಗಿ ಸೋತಿಹ ಹುಚ್ಚನಿತ್ತು ಅಸಹಾಯಕ ಸ್ಥಿತಿಗೆ ತಲುಪಿಸಿಹ ನಿನಗೆ ಧಿಕ್ಕಾರವಿರಲಿ. ನಿನಗೊಂದು ರೂಪವಿದ್ದು ಆ ರೂಪ ವಿರೂಪವಾಗದಿರಲೆಂಬ ಭಯ ನಿನಗಿದ್ದರೆ, ನಿನ್ನೊಳು ಮಾನವತೆ ಎಂಬ ಭಾವ ಕಿಂಚಿತ್ತಾದರೂ ಇದ್ದರೆ, ಆ ತಾಯ ಪಾದಕ್ಕೆ ಸಿರಿತನದ ಸೆರೆಯಲ್ಲಿ ಕೊಳೆಯುತ್ತಿರುವ ನೆಮ್ಮದಿಯ ಗೆಜ್ಜೆಯ ಈಕೆಗೆ ತೊಡಿಸಿ ಪಾಪ ಕಳೆದುಕೋ. ಇಲ್ಲ, ತಾಯ ಶಾಪಕ್ಕೆ ಗುರಿಯಾಗಿ ರಕ್ಕಸನಾಗಿ ಮೆರೆ. ಓಹ್, ಮರೆತಿದ್ದೆ, ನಿನಗೆ ಶಾಪವ ನೀಡಲು ತಾಯ ವಿವೇಕ ಕಿತ್ತಿಹೆ. ವಿಕೃತ ಜೀವವೇ ಎಚ್ಚರ. ಮಾತೆಯ ಕೂಸು ಸತ್ತಿಲ್ಲ, ನಿನ್ನೆದುರು ಆ ತಾಯಿ ಸೋತಿಲ್ಲ. ಬೆಳೆದ ನಂತರ ನಿನ್ನ ಸುಮ್ಮನಂತೂ ಬಿಡೋಲ್ಲ. ವಿಧಿಯೇ ನಿನ್ನಾಟ ತರವಲ್ಲ. ವಿಧಿಯೇ ನಿನ್ನಾಟ ತರವಲ್ಲ. ಪೂರ್ಣಿಮಾ ತನಿಯ.